ಭುವನ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಏನೇ ಆದರೂ ಆ ಭುವಿ ಅಪ್ಪಾಜಿ ನಿಜವಾದ ಮಗ ಅಂತ ನಂಗೆ ಒಪ್ಕೊಳಕ್ಕೆ ಆಗ್ತಾನೇ ಇಲ್ಲ. ಯಾಕೆ ಹೀಗೆಲ್ಲ ಮಾತಾಡಿ ಮನಸ್ಸು ಕೆಡಿಸ್ಕೊತಾ ಇದೆಯಾ ಶ್ರದ್ಧಾ? ಅನಾವಶ್ಯಕವಾಗಿ ಅನುಮಾನ ಪಡ್ತಾ ಇದೆಯಾ ನೀನು? ಅನುಮಾನ ಅಲ್ಲ ಭುವನ್, ನನಗೆ ಗೊತ್ತಿದೆ ಅವನವ್ರ ಮಗ ಅಲ್ಲ ಅಂತ. ಏನು ಗೊತ್ತು? ಏನು ಗೊತ್ತಿದೆ ನಿನಗೆ? ಕೇಳಿದ್ರೆ ಹೀಗೆ ಸುಮ್ಮನೆ ಆಗ್ಬಿಡ್ತೀಯಾ? ಉತ್ತರ ಕೊಡಕ್ಕೆ ಆಗ್ತಿದ್ದವಳು ನೀನೆ, ಡೌಟ್ ಪಡೋಳು ನೀನೆ. ಅದು ಹಾಗಲ್ಲ ಭುವನ್. ಹಾಗೂ ಇಲ್ಲ ಹೀಗೂ ಇಲ್ಲ. ಇಷ್ಟು ವರ್ಷ ಆದಮೇಲೆ ಅವ್ರ ಮಗ ವಾಪಸ್ ಬಂದಿದ್ದಾನೆ ಅಂತ ಆ ಜೀವ ಖುಷಿಲಿದೆ. ಯಾಕೆ ನೀನು ತಲೆ ಕೆಡಿಸ್ಕೊತಾ ಇದೆಯಾ? ನೀನ್ಯಾಕೆ ಈಗ ಆಗೋದೆ ಶ್ರದ್ಧಾ? ಹಾಂ ಭುವನ್, ಊರ್ಮಿಳಾ ಶ್ರದ್ಧಾ ಅನುಮಾನ ಪಡೋದ್ರಲ್ಲಿ ತಪ್ಪೇನಿದೆ ಭುವನ್? ಇನ್ಫ್ಯಾಕ್ಟ್ ನನಗೂ ಇವಾಗ ಸ್ವಲ್ಪ ಡೌಟ್ ಜಾಸ್ತಿನೇ ಆಗ್ತಿದೆ. ಅವ್ನು ನಿಜವಾಗ್ಲೂ ಅಪ್ಪಾಜಿ ಮಗನೇನಾ? ಅವನ ಅಪ್ಪಾಜಿ ಮಗ ಆಗಿದ್ರೆ ಇಷ್ಟು ವರ್ಷ ಎಲ್ಲಿದ್ದ? ಅವನು ಶಂಕರಣ್ಣನ ಮಗನೇ ಆಗಿದ್ದಿದ್ರೆ ಇಷ್ಟು ವರ್ಷ ಏನಕ್ಕೆ ಕಾಯ್ಬೇಕಾಗಿತ್ತು? ಅವನಿಗೆ ಬುದ್ಧಿ ಬರ್ತಿದ್ದಂಗೆ ಹುಡ್ಕೊಂಬಂದಿರ್ತಿದ್ದ. ಅಂದರೆ ಅವನಿಗೆ ಮೊನ್ನೆ ತಾನೇ ಬುದ್ಧಿ ಬಂತು ಅಂತನ ಅರ್ಥ. ಏಯ್, ಗಂಡ ಹೆಂಡತಿ ಮಾತಾಡಬೇಕಾದ್ರೆ ನಿಂದೇನೆ ಮಧ್ಯ? ಹಾಂ ಏಯ್, ಫೇಕ್ ಮಗನ ಬಗ್ಗೆ ಫೇಕ್ ಹೆಂಡತಿ ಅಲ್ಲದೆ ಇನ್ಯಾರು ಮಾತಾಡಬೇಕು ಅಲ್ವಾ ಶ್ರದ್ಧಾ? ಏಯ್, ಫೇಕ್ ಅಂತ ಫೇಕ್. ನೀನೊಬ್ಳು ಫೇಕ್ ಅಂದ ಮಾತ್ರಕ್ಕೆ ಪ್ರಪಂಚದಲ್ಲಿರೋರೆಲ್ಲ ಫೇಕ್ ಅಲ್ಲ. ಅವನು ಶಂಕರಣ್ಣನ ಮಗನೇ, ಅದೇ ಸತ್ಯ ಅಷ್ಟೇ. ನೋಡು ಮೇಡ, ಸುಮ್ಮನೆ ಬಾಯಿ ಬಂದಂಗೆಲ್ಲ ಮಾತಾಡಬೇಡ. ನೀನು ಇಲ್ಲಿ ತನಕ ಮಾತಾಡಿ ಮನೆ ಹಾಳು ಮಾಡಿದ್ರೆ ಸಾಕು. ನೋಡೆ ಶ್ರದ್ಧಾ, ನಾನು ನಿನ್ನನ್ನು ವಹಿಸ್ಕೊಂಬಂದ್ರೆ ನನ್ನ ಗಂಡ ನನ್ನನ್ನೇ ಬೈತಾನೆ. ಯು ಶಟ್ ಅಪ್. ಕೆಲಸ ನೋಡ್ಕೋಗು. ಇದು ನಂದು ಇನ್ನೊಂದು ಕೆಲಸನೇ ಭುವನ್. ಅಲ್ಲ, ಅವನು ಯಾವನೋ ಬಂದ, ನಾನು ನಿಮ್ಮ ಮಗ ಅಂತಂದ. ಇವ್ರು ಹಿಂದೂ ಮುಂದೆ ನೋಡ್ದೆ ಒಪ್ಕೊಂಡು ಇವಾಗ ಕುಣಿದಾಡ್ತಿದ್ದಾರೆ. ಹೀಗೆ ಆದರೆ ನಾಳೆ ಆಸ್ತಿ ಪಾಸ್ತಿನೆಲ್ಲ ಅವನ ಹೆಸ್ರಿಗೆ ಬರ್ಕೊಟ್ಬಿಟ್ಟು ಇವ್ರು ದೇಶಾಂತರ ಹೋಗ್ತಾರೆ ಅಷ್ಟೇನೆ. ಇದೇ ನಿನ್ನ ಪ್ಲ್ಯಾನ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ನಿನ್ನ ಕೆಟ್ಟ ಯೋಚನೆ ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ. ನೋಡೆ, ಕೊನೆ ಸಲ ಹೇಳ್ತಾ ಇದ್ದೀನಿ, ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಶ್ರದ್ಧಾ, ನಿನಗೂ ಅಷ್ಟೇ. ಸ್ವಲ್ಪ ಅರ್ಥ ಮಾಡ್ಕೊ. ಆ ದನಿಗಳ ಮುಖ ನೋಡು, ಯಾವತ್ತೂ ಇಲ್ದಿರೋ ಆ ಖುಷಿ ಕಳೆ ಅವ್ರ ಮುಖದಲ್ಲಿ ಎದ್ದು ಕಾಣ್ತದೆ ಅಂದರೆ ಅದು ಕಾರಣನೇ ಅವ್ರ ಮಗ. ನಾಳೆ ನಾನು ನಿಮ್ಮ ಚಿಕ್ಕಪ್ಪ ಅಂತ ಒಬ್ರು ಹೇಳ್ಕೊಂಬರ್ತಾರೆ, ನಾಡಿದ್ದು ನಾನು ನಿಮ್ಮ ಸೋದರ ಮಾವ ಅಂತ ಹೇಳ್ಕೊಂಬರ್ತಾರೆ. ಹೀಗೆ ದಿನ ಒಬ್ಬೊಬ್ರು ಹೇಳ್ಕೊಂಬರ್ತಿದ್ರೆ ಎಲ್ಲರೂ ನಂಬಿ ಮನೆಗೆ ಸೇರಿಸ್ಕೊಂಡ್ಬಿಡ್ತಾರಾ? ಹಾಗೆ ಮಾಡೋದಕ್ಕೆ ಅವ್ರಿಗೆ ನಿಂತರ ತಲೆ ಕೆಟ್ಟಿಲ್ಲ. ನಿನ್ನ ತಲೆ ಸರಿ ಇದ್ದಿದ್ರೆ ಹೀಗಾಗ್ತಿರ್ಲಿಲ್ಲ ಬಿಡು. ನೀನು ಅವ್ನು ಯಾವನೋ ಹೇಳ್ತಾ ಇದ್ದಾನೆ ಅಂತ ಕುರಿ ಥರ ತಾಳ ಹಾಕ್ತಿದ್ಯಾ. ಅವ್ನು ಯಾರು ಏನು ಅಂತ ಅವ್ನು ಪೂರ್ವಾಪರ ವಿಚಾರಿಸ್ಬೇಕಾಗಿತ್ತು. ಅದು ಸರಿ, ನಿಂಗೆ ಅವನ್ನ ನೋಡಿದ್ರೆ ಒಂಚೂರು ಅನುಮಾನ ಬರಲ್ವಾ? ಸಾಕು, ಇನ್ನೇನು ಮಾತಾಡಬೇಡ ನೀನು. ನನ್ನ ಶ್ರದ್ಧಾ ಮಧ್ಯೆ ಬಂದು ಗಂಡ ಹೆಂಡತಿನ ದೂರ ಮಾಡಿರೋ ಪಾಪ ಮಾಡಿದೆಯಾ ನೀನು. ಈಗ ಅಪ್ಪ ಮಗನ ದೂರ ಮಾಡಿ ಪಾಪ ಇಷ್ಟೇ ಅನ್ಸ್ಕೋಬೇಡ. ಅವರಿಬ್ಬರಾದ್ರೂ ಚೆನ್ನಾಗಿರಲಿ. ಇನ್ನೊಂದು ಸ್ವಲ್ಪ ದಿನದೊಳಗೆ ನಾನು ಶ್ರದ್ಧಾ ದನಿಗಳಿಗೆ ಎಲ್ಲ ವಿಷಯ ತಿಳಿಸಿ ನಮ್ಮ ಪಡೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಿನ್ನ ಟೈಮು ಏನು ದೂರ ಇಲ್ಲ ಬಿಡು. ಎಲ್ಲ ಗಂಟು ಮುಟ್ಟೆ ಕಟ್ಟಿ ಪ್ಯಾಕ್ ಮಾಡಿ ರೆಡಿ ಇಟ್ಕೊ. ಯಾವಾಗ ಬೇಕಾದರೂ ಟೆಂಟ್ ಎತ್ತಬೋದು. ನಾನೇ ಇಲ್ಲ ಅಂದಮೇಲೆ ನಿನಗೇನೆ ಬೆಲೆ ಇದೆ ಇಲ್ಲಿ. ಲೇ ಪಚ್ಚಿ, ಏನೋ ಬಂದಿರೋದು ನಿನಗೆ? ಏನಾಗಿದೆಯೋ ನಿನಗೆ? ಯಾವ ಕೆಲಸ ಸರಿಯಾಗಿ ಮಾಡ್ತೀಯೋ ನೀನು? ಅಲ್ಲ ಹೇಳೋ,
ಈ ಮನೆಗೆ ಬಂದಾಗ್ಲಿಂದ ನಾನು ಇಂಥ ಕೆಲಸನ ಸರಿಯಾಗಿ ಮಾಡಿದ್ದೀನಿ, ಯಾವ ತಪ್ಪು ಮಾಡಿಲ್ಲ ಅನ್ನೋ ಒಂದು ಉದಾಹರಣೆ ಕೊಡೋ ಸಾಕು. 6 ಮಾಡೋ ಜಾಗದಲ್ಲಿ 3 ಮಾಡ್ತೀಯ, 3 ಮಾಡೋ ಜಾಗದಲ್ಲಿ 6 ಮಾಡ್ತೀಯ. ಏನೋ ಆಗಿದೆ ನಿನಗೆ. ಏನಾದರೂ ಹೇಳಿದರೆ 10 kg ತರೋ ಜಾಗದಲ್ಲಿ 8 kg ತರ್ತೀಯ. ಆಯ್ತಪ್ಪ, 8 kg ತಂದು 2 kg ಏನು ಮಾಡಿದೆ? ಹೊಟ್ಟಿಗೆ ಏನಾರು ತಿಂದ್ಯಾ? ಹೆಂಡತಿ ಮಕ್ಕಳನ್ನ ಏನಾರು ನೋಡಿದ್ಯಾ? ಇಲ್ಲ. ತಗೊಂಡು ಹೋದೆ, ಶೇಂದಿ ಅಂಗಡಿಗೆ ಹಾಕಿದೆ. ಕುಡ್ದು ಹೇಗಾಗಿದೆಯಾ ನೋಡು. ಅಲ್ಲ ಕಣೋ, ಅನ್ನ ತಿನ್ನೋ ಮನೆಗೆ ಈ ಕನ್ನ ಹಾಕಿದರೆ ತಿಂದಿದ್ದು ಮೈಗೆ ಹತ್ತುತ್ತೇನೋ. ಏಯ್, ಹೋಗಿ ಕನ್ನಡದಲ್ಲಿ ನಿನ್ನ ಮುಖ ನೋಡ್ಕೋ, ನಿನ್ನ ಮೈ ನೋಡ್ಕೋ ಹೇಗಿದೆ ಅಂತೇಳಿ. ನಾಚಿಕೆ ಇಲ್ದವನೇ. ತಪ್ಪಾಯ್ತು. ಓ ಭೂವಿ, ಬಾ. ಊರ ಕಡೆ ಹೋಗಿದ್ದ ಕೆಲಸ ಎಲ್ಲ ಆಯ್ತಾ? ಆಯ್ತು ಅಪ್ಪಾಜಿ, ಎಲ್ಲ ಕೆಲಸ ಮುಗೀತು. ಏನೋ ಮನೇಲಿ ಯಾರು ಕಾಣ್ತಾ ಇಲ್ಲ. ಎಲ್ಲ ಇದ್ದಾರೆ ಕಣೋ. ಒಳಗಡೆ ಎಲ್ಲ ಅವ್ರ ಕೆಲಸದಲ್ಲಿರ್ಬೇಕಷ್ಟೇ. ತುಂಬ ಬಾಯಕ್ಕೆ ಅಪ್ಪಾಜಿ, ಒಂದು ಲೋಟ ನೀರು. ನೀರಾ? ಶ್ರದ್ಧಾ, ಭೂವಿಗೆ ಸ್ವಲ್ಪ ಕುಡಿಯೋದಕ್ಕೆ ನೀರಂತೆ ತಗೊಂಬಮ್ಮ. ಹಾ, ಬಂದೆ ಅಪ್ಪಾಜಿ. ಬಿಡಿಸ್ಕೊಳ್ಳಿ ನೋಡೋಣ. ನೀವೇ ಕೈ ಬಿಟ್ಟಿಲ್ಲ ಅಂದರೆ ಅಪ್ಪಾಜಿಗೆ ಹೇಳಬೇಕಾಗತ್ತೆ. ಅಪ್ಪಾಜಿಗೆ ಹೇಳಿದ್ರೆ ಇಮಿಡಿಯೇಟಾಗಿ ಮದುವೆ ಮಾಡಿಬಿಡ್ತಾರೆ. ಅದಕ್ಕೆ ನಾವಿಬ್ಬರು ಒಟ್ಟಿಗೆ ಓಡಾಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಆಮೇಲೆ ಮದುವೆ ಆಗೋಣ ಅಂತ. ನಾಲ್ಗೆ ಮೇಲೆ ಮನಸ್ಸಿನ ಮೇಲೆ ಹಿಡಿತಾ ಇಟ್ಕೊಳ್ಳಿ. ಕತ್ತೆ ಬಡವ, ಇಲ್ಲಿ ತನಕ ನನ್ನ ಮೇಡಮನ್ನು ನಾನೇ ಮುಟ್ಟಿರಲಿಲ್ಲ, ನೀ ಕೈ ಹಿಡ್ಕೊಂಬಿಟ್ಟಿಯಲ್ಲ ಮರೆಯ. ಹಾಂ, ಮಾಡ್ತೆ ತಡಿ ಮಗನೇ. ಸೇಂದಿ ಅಂಗಡಿ ಹತ್ರ ಸಿಗು ನಿಂಗಿತ್ತು. ಒಂಬಕ್ಕ ಕೈ ಇರದಾಗ, ತೊಳ್ಕೊಂಬಕ್ಕ ಕೈ ಇರಿದಾಗ ಹಂಗೆ 2 ಕೈನೂ ಕತ್ತರಿಸಾಕ್ತೇನೆ. ಉದ್ದನೇ ಅಂಗಿ ಹಾಕೊಂಡು ನಿನಗೆ ಓಡಾಡ್ಕೊ, ಹಂಗೆ ಮಾಡ್ತೇನೆ ನಿನಗೆ. ಶ್ರದ್ಧಾ ಮೇಡಮ್, ನೀವು ಬೇಜಾರು ಮಾಡ್ಕೊಳ್ಬೇಡಿ ಆಯಿತಾ? ಊರಲ್ಲಿ ಹೋಗ ಮಾರಿನ ಮನೆ ಕರ್ಕೊಂಬಂದಂಗೆ ಆಯ್ತು. ಅವ್ನ ಕಣ್ಣು ಮಂಜು ಬರ, ಅವ್ನ ಕೈ ಕಾಲು ಬಿದ್ದು ಹೋಗ. ಹಾಂ, ಅಲ್ಲ ಬ್ಯಾಟಲ್ಲಿ ಮೇಲಿಗೆ ಸಾಲದು ಅಂತೇಳಿ ಇಲ್ಲಿ ಬೇರೆ ಬೈತ ಟೀಕ್ ನಾಸಿ. ನಾಯಿನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದ್ರ ಬುದ್ಧಿ ಎಲ್ಲಿ ಬಿಡುತ್ತೆ? ಏ ಪಚ್ಚಿ, ಯಾರಿಗ ಬೈತಿದ್ದೆ? ಯಾರ ಮೇಲೆ ನಿಂಗೆ ಸಿಟ್ಟ? ಇನ್ಯಾರ ಮೇಲೆ? ನನ್ನ ಮೇಲೆ. ಏ ಮರಯ್ಯ, ಹಿಂಗೆಲ್ಲ ಶಾಪ ಹಾಕು ಹೋಯ್ಬೇಡ. ನಿಂಗೆಂತಾರು ಆರೆ ಶ್ರದ್ಧಾಕ್ಕಂಗೆ ಬಾಳ್ ಕೊಡೋರು ಯಾರು? ಬಂದಿದ್ನಲ್ಲ ಪ್ಯಾಟಿಂದ ಉದುರ್ಕೊಂಡಿದ್ನಲ್ಲ ಅವ. ಯಾರು? ಭೂ ಅನ್ನ? ಅವಲ್ಲ ಮರೈತಿ, ಚಿಕ್ಕ ದಣಿಗಳು. ಓ, ಅವ್ರಿಗ ನೀನು ಸಹಸ್ರನಾಮ ಹಾಡ್ತಿದ್ದದ? ಹ್ಞೂ, ಮತ್ತೆ ಶ್ರದ್ಧಾ ಮೇಡಮ್ ಅಂದರೆ ಊರಿನವ್ರಿಗೆಲ್ಲ ಸಲೀಸಾಗೋತು. ಬೇಜಾರು ಐಬೇಡ ಮರಯ್ಯ, ಎಂತ ಐತಿ ಈಗ? ನನ್ನ ಅರಗಿಡಿ ಮೇಲೆ ಆ ಹದ್ದಿನ ಕಣ್ಣು ಬಿದ್ದಿತ್ತು. ಚಿಕ್ಕದನಿ ಅಂತೇಳಿ ಸುಮ್ಮನಿರ್ಕತ್ತ. ನಾ ಎಂತ ಮಾಡಲಿ ಹೇಳಿ ಈಗ? ನಮಗೆ ಎಂತಕ್ಕೆ ಹಿಂಗಾತು ಗೊತ್ತಿಲ್ಲ ಮರೆ. ನನ್ನ ರಾಜ್ಕುಮಾರ್ನ ಆ ಊರ್ ಮೇಲೆ ಕಿತ್ಕೊಂಡು ಹೋದ. ನಿನ್ನ ದೇವತೆನ ಇವ. ನಾವು ಪ್ರೀಸೋರು ನಮ್ಮ ಸಿಕ್ಕೂಕೆ ಆಗಂದ್ರೆ ನಮ್ಮ ಹಣಿ ಮೇಲೆ ಬರ್ದಿತ್ತೇನು. ಸವಿತಾ, ನಿಂದಾದ್ರೂ ವಿಧಿ ಅಂತಂದ್ಲಕ್ಕ. ಬೋನಂಗೆ ಆಗಲೇ ಮದುವೆ ಆಗಿತ್ತು, ನಿನಗೆ ಸಿಕ್ಕಕ್ಕೂ ಮುಂಚೆನೆ. ಅವ ಕಣ್ಣಾಕಿದ್ದು ನನ್ನ ಶ್ರದ್ಧಾ ಮೇಡಮ್ ಮೇಲೆ ವರಯ. ಶ್ರದ್ಧಾ ಮೇಡಮ್ ತುಂಬ ಒಳ್ಳೆಯವರು. ಗುರುವೆ, ಅದೇನು ಹೇಳ್ಬೇಕು ಸರಿಯಾಗಿ ಹೇಳು. ಅವ್ರಿಗೆ ಈ ಥರದ್ದೆಲ್ಲ ಅವ್ರಿಗಾಗಲ್ಲ. ನೀನು ಮದುವೆ ಆಗಿರೋನು, ಹೆಂಡತಿ ಯಾರು, ಪಕ್ಕದ ಮನೆಯವರು ಯಾರು ಅಂತ ಗೊತ್ತು ಮಾಡ್ಕೊಂಡು ಜೀವನ ಮಾಡಬೇಕು. ಆಳಾಗಿರೋ ಆಳೋಗಿ ಬರಬೇಡ. ನಾವಿಲ್ಲಿಂದ ಹೊರಟೋಗೋಣ ಶ್ರದ್ಧಾ.